ದಯಮಾಡಿ ಆ ಮಟ್ಟದ ವಿಷಯ ನಾನು ಮಾತಾಡಲ್ಲ. ಯಾಕಂದರೆ ನಾನು ಅಷ್ಟು ಯಾವುದೇ ಪಕ್ಷದ ಅಧ್ಯಕ್ಷ ಅಲ್ಲ, ಜವಾಬ್ದಾರಿ ಪದಾಧಿಕಾರಿ ಅಲ್ಲ. ಅದೆಲ್ಲ ನಾವು ಹಿರಿಯರಿಗೆ ಬಿಟ್ಟಿದ್ದೀವಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳಲ್ಲ. ಇಲ್ಲ, ಎಂ ಪಿ ಎಲೆಕ್ಷನ್ ಬಗ್ಗೆ ಸಿದ್ಧತೆ ಬಗ್ಗೆ ಭಾಳ ದೀರ್ಘವಾದಂಥ ಸಭೆ ನಡೆಸಿದರು. ಸಿರ್ಜಿವಾಲ್ ಅವರು ಬಂದಿದ್ದರು, ಸಿದ್ದರಾಮಯ್ಯವ್ರು ಮಾತಾಡೋರು, ಡಿ ಕೆ ಶಿವಕುಮಾರ್ ಮಾತಾಡೋರು. ಮತ್ತೆ 21ಕ್ಕೆ ಬೆಂಗಳೂರಲ್ಲಿ ಮತ್ತೆ ಸಭೆ ಕರೆದಿದ್ದಾರೆ. ನಾವು ಈಗ ಭಾಳ ಗಂಭೀರವಾಗಿದ್ದೀವಿ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ. ಎಲ್ಲರೂ ನಾವು ಮೈದಾನಕ್ಕೆ ಇಳಿದು ಈಗ ಪಕ್ಷವನ್ನು ಗೆಲ್ಲಿಸ್ತೀವಿ. ಲೋಕಸಭಾ ಕ್ಷೇತ್ರದಿಂದ ತಾವು ಕೂಡ ಆಕಾಂಕ್ಷಿ ಅಂತ. ಹೌದು, ಯಾಕಂದರೆ ನನಗೆ ಲೋಕಸಭೆಗೆ ಹೋಗ್ಬೇಕಂತ ಭಾಳ ದಿವಸಗಳಿಂದ ಆಸೆ ಇದೆ. ಹಿಂದೆ ಹೆಗಡೆಯವರಿದ್ದಾಗನೇ, ನಜೀರ್ ಸಾಹೇಬರಿದ್ದಾಗನೇ ನನಗೆ ರಾಜ್ಯಸಭೆ ಕಳಿಸ್ಬೇಕು ಅಂತ ಮಾತಾಡಿದರು. ಆದರೆ ಅವರಿಬ್ಬರು ಹೋದ್ಮೇಲೆ ಆ ವಿಷಯ ಅಲ್ಲಿಗೆ ಉಳಿದಿತ್ತು. ನನಗೆ ರಾಷ್ಟ್ರಮಟ್ಟದಲ್ಲಿ ನೀರಿನ ಚಳವಳಿ ಮತ್ತು ಪರಿಸರ ಚಳವಳಿ, ಕಾರ್ಮಿಕರ ಚಳವಳಿ, ರೈತ ಚಳವಳಿ, ಅನೇಕ ಚಳವಳಿ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ. ರಾಜ್ಯ ಮಟ್ಟದಲ್ಲಿ ನನಗಿಂತ ನನಗೆ ರಾಷ್ಟ್ರ ಮಟ್ಟದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಟಿಕೆಟ್ ಕೇಳ್ತೀನಿ, ಕೊಟ್ಟರು ಸರಿ, ಕೊಡದೇ ಇದ್ದಾರೆ ಸರಿ. ಈ ಪಕ್ಷ ಯಾರೇ ಟಿಕೆಟ್ ಕೊಟ್ಟರು ಕೂಡ ಅವ್ರು ಪರವಾಗಿ ಮಾಡ್ತೀನಿ. ಮೊನ್ನೆ ಮೀಟಿಂಗ್ನಲ್ಲಿ ಏನೋ ಕೆಲವೊಂದಿಷ್ಟು ಜನ ಮಿನಿಸ್ಟರ್ನ ಕಣಕ್ಕಿಳಿಸಬೇಕು. ಇಲ್ಲ, ಅದ್ರ ವಿಷಯ ನನಗೆ ಗೊತ್ತಿಲ್ಲ. ತಮ್ಮ ಆಕಾಂಕ್ಷೆ ಬಗ್ಗೆ ಹೇಳ್ಕೊಂಡಿರಾ ಸರ್ ತಮ್ಮ ಮುಖಂಡರ ಹತ್ರ? ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಇನ್ನು ಖರ್ಗೆ ಸಾಹೇಬ್ರು ಅವರಿಂದ ಬಂದಿದೆ ಇಲ್ಲ, ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ, ತಕ್ಷಣ ಅವರು ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕ್ರೋಢೀಕರಿಸ್ತಾರೆ. ಎಲ್ಲ ನಾಯಕರ ಅಭಿಪ್ರಾಯ ಕೇಳ್ತಾರೆ. ಇನ್ನು ಸದ್ಯ ಏನೋ ಅಂಥದ್ದು ಆಗಿಲ್ಲ. ಆಳಂದ ಕಾನ್ಸ್ಟಿಟ್ಯೂನ್ಸಿ ಒಂದು ಹೊರತುಪಡಿಸಿದ್ರೆ ವಿಧಾನಸಭಾ ಕ್ಷೇತ್ರ ಉಳಿದಿದ್ದೆಲ್ಲ ತಮಗೆ ಹತ್ತಿರ ಇದ್ರೂ ತೀರಾ ಅಲ್ಲಿ ವರ್ಕ್ ಮಾಡೋದಂಥವ್ರಲ್ಲ, ಯಾವ ರೀತಿ ಆಗ್ಬೋದು ಅಂತ ಅನ್ಕೊಂಡ್ರಿ ಸರ್? ಈಗ ನಾನು ಬಸವಣ್ಣನ ಪರಮ ಭಕ್ತ. ಇಡೀ ಬೀದರ್ ಜಿಲ್ಲೆ ಬಸವಣ್ಣನ ಕರ್ಮಭೂಮಿ. ಹಾಗಾಗಿ ಬಸವಾದಿ ಶರಣರ ನಂಬಿಕೆಯಲ್ಲಿಟ್ಟಂಥ ಎಲ್ಲ ಪ್ರಗತಿಪರ ಸಂಘಟರು, ಎಲ್ಲ ಜಾತಿ, ಎಲ್ಲ ಧರ್ಮದವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೀನಿ. ಸರ್, ಈಗ ರಾಮ ಮಂದಿರ ಉದ್ಘಾಟನೆಗೆ ಖರ್ಗೆ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಹೋಗ್ತಾ ಇಲ್ಲ, ಬೈಕೇಟ್ ಮಾಡಿದ್ದಾರೆ. ಈಗ ಶಂಕರಾಚಾರ್ಯಗಳೇ ಹೋಗ್ತಾ ಇಲ್ಲ. ಅದೊಂದು ಧಾರ್ಮಿಕ ಸಭೆ, ರಾಜಕಾರಣಿಗಳದ್ದು ಸಭೆ ಆಗಿಬಿಟ್ಟಿದೆ. ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ಶಂಕರಾಚಾರ್ಯರು. ಇದರ ಬಗ್ಗೆ ಮೋದಿಯವರಿಗೆ ದೊಡ್ಡ ಹಿನ್ನಡೆ ಇದೆ. ಶಂಕರಾಚಾರ್ಯ ಸಭೆಗೆ ಹೊರದಿದ್ದಾಗ ನಾವು ಹೋಗೋದು ಸರಿ ಅನಿಸಲ್ಲ. ಯಾಕಂದ್ರೆ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಕೂಡ ಆ ನಿಟ್ಟಿನಲ್ಲಿ ಹೋಗೋದು ಸರಿ ಅನಿಸಲ್ಲ ಅನ್ನೋದನ್ನು ಕೈ ಬಿಟ್ಟಿದ್ದೀವಿ. ಬಿಜೆಪಿ ಸರ್ಕಾರ ಹೊಸ ಅಭಿಯಾನ ಶುರು ಮಾಡಿದೆ ಸರ್, ಅಂದರೆ ಸ್ಲೀಪಿಂಗ್ ಸರ್ಕಾರ ಅಂತೇಳಿ. ಕ್ಲಿಪ್ಪಿಂಗ್ ಸರ್ಕಾರ? ನಮ್ಮ ಸರ್ಕಾರನ ಬಹುಶಃ ಅವರಿಗೆ ಯಾವುದೋ ಏನಂತೀರಿ, ಅವರಿಗೆ ನಶಾದಲ್ಲಿದ್ದಾರೆ. ಏನು ಸ್ಲೀಪಿಂಗ್ ಸರ್ಕಾರ? ಇವತ್ತು ಶಿವಮೊಗ್ಗದಲ್ಲಿ 1 ಲಕ್ಷ ಜನ ಸೇರಿಸಿ ಇವತ್ತು ಯುವ ನಿಧಿ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಲೀಪಿಂಗ್ ಸರ್ಕಾರನ? ಪ್ರತಿ ವರ್ಷ ತಿಂಗಳಿಗೆ ನಾವು ಮನೆಗೆ 2,000 ರೂಪಾಯಿ ಹಾಕ್ತಾಯಿದ್ದೀವಿ, ಅದು ಸ್ಲೀಪಿಂಗ್ ಸರ್ಕಾರ? ಅನ್ನಭಾಗ್ಯದಲ್ಲಿ ಅನ್ನ ಕೊಡ್ತಾಯಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಗೃಹ ಜ್ಯೋತಿ ನಾವು ಕೊಟ್ಟಿದ್ದೀವಿ. ಯಾವ ಸ್ಲೀಪಿಂಗ್ ಸರ್ಕಾರ ಇವರು? ಸುಮ್ಮನೆ ಏನೋ ಮಾತಾಡೋಕೆ ಬೇಕಂದ್ರೆ ಅವರಿಗೆ ಅಧಿಕಾರ ಕಳ್ಕೊಂಡು ಹತಾಶರಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದು ಮಾತನ್ನು ಹೇಳ್ತೀನಿ, BJPಗೆ ಅವಕಾಶ ಇಲ್ಲ. ಅದನ್ನು 2 ಸಲ ಈ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ ಹಿಂಬಾಗಿಲಿಂದ ಬಂದಿದ್ದಾರೆ. ಜನಾದೇಶ ತೊಗೊಂಡು ಇವರು ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ತೆಲಂಗಾಣದಲ್ಲಿ ಕೂಡ ಜನ ಪಾಠ ಕಳಿಸಿದ್ದಾರೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಇವತ್ತು ಬಸವಣ್ಣ ಚಳವಳಿ ಮಾಡಿದ್ದಾರೆ, ಪೆರಿಯಾರ್ ಮಾಡಿದ್ದಾರೆ, ನಾರಾಯಣಗುರು ಮಾಡಿದ್ದಾರೆ. ಇಂಥ ಅನೇಕ ಪ್ರಗತಿಪರ ಹೋರಾಟಗಳು ಹಿಂದೆ ಆಗಿದೆ. ಆ ಕಾರಣಕ್ಕಾಗಿ BJPಗೆ ಮಾನ್ಯತೆ ದಕ್ಷಿಣ ಭಾರತದಲ್ಲಿ ಸಿಗೋದಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅನ್ನಭಾಗ್ಯ ಅಕ್ಕಿನ ಅರಿಶಿಣ ಸೇರಿಸಿ ಇವರು ಅಕ್ಷತಾ ನಮ್ಮ 5 ಕೆಜಿ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರ ಏನು ಉಪಕಾರ ಕೊಡ್ತಾ ಇಲ್ಲ. ಆಹಾರ ಭದ್ರತಾ ಕಾಯ್ದೆ ನೋಡಿ ನಮಗೆ ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಇದು ಮತ್ತು ನಮ್ಮ ಅಕ್ಕಿನೇ, ಅದು ನಮಗೆ ಸಿಗಬೇಕಾದಂಥ ಅಕ್ಕಿ. ಇವತ್ತು ಅದೆಲ್ಲ ಅರಿಶಿಣ ಕಲಿಸಿದ್ದಾರೆ ಅಷ್ಟೇ. ನಮ್ಮ ಅಕ್ಕಿಯನ್ನು ನಮಗೆ ಕೈ ಕೊಡ್ತಾ ಇದ್ದಾರೆ. ಸರಿ, ಈಗ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗೋದು ಕಾಂಗ್ರೆಸ್ನಲ್ಲೇ ಭಿನ್ನ ನಿಲುವಿದೆ. ಏನಿಲ್ಲ, ಹರಿಯಾಣದ ಸಚಿವರು ಹೇಳ್ತಾರೆ ನಾವು ಹೋಗ್ತೀವಿ ಅಂತ. ವೈಯಕ್ತಿಕವಾಗಿ ಯಾರಿಗೆ ಭಕ್ತಿ ಇದೆ, ಯಾರಿಗೆ ನಂಬಿಕೆ ಇದೆ, ಯಾರಿಗೆ ದರ್ಶನ ಪಡಿಬೇಕಂತಾರೆ ಹೋಗ್ತಾರೆ. ಅದು ತಪ್ಪೇನಿದೆ? ಅದು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ ಹೈಕಮಾಂಡ್. ಇದು ವೈಯಕ್ತಿಕ ಬಂಧನ ಹಾಕೋಕ್ಕಾಗೋದಿಲ್ಲ. ಒಂದು ಪಕ್ಷದ ನಿಲುವನ್ನು ತಗೊಂಡಿದ್ದಾರೆ. ಶಂಕರಾಚಾರ್ಯ ಹೋಗದಿದ್ದಾಗ ನಾವು ಹೋಗಬಾರ್ದು ಅನ್ನೋಂಥ ನಿರ್ಣಯ ತಗೊಂಡಿದ್ದಾರೆ. ನಿರ್ಣಯ ಸರಿ. ಬಿಜೆಪಿ ಕಾರ್ಯಕರ್ತರಿಗೆ ಸಮನ್ಸ್ ಬರ್ತಿದೆ, ಇದು ಕಾಂಗ್ರೆಸ್ ಬೇಕಂತಾನೆ ಮಾಡ್ತಿದೆ ಸರ್ಕಾರ. ಇವತ್ತು ಮತ್ತೆ ಯಾರು ಕ್ರಿಮಿನಲ್ ಕೇಸ್ ಹಾಕೊಂಡಿದ್ದಾರೆ ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇದು ಸರಿನಾ? ಇದು
ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ಏನಾಯಿತು, ಯಾರು ಕ್ರಿಮಿನಲ್ ಕೇಸ್ ಹಾಕೊಂಡಿದ್ರು ಜೈಲಿಗೆ ಹೋದರು. ಇವತ್ತು ಅವರೆಲ್ಲ ಬಿ ಜೆ ಪಿಯಲ್ಲಿ ಮೆರೀಲಿಲ್ಲ. ಅವರು ಯಾರು ಹೆಸರೇನು, ಮಣಿಕಂಠ ರಾಠೋಡ್ ಅಲ್ಲ, ಏನೊಬ್ಬಕ್ಕೆ ಹೆಣ್ಮಗಳು ಹೋಗಿ ದಿವ್ಯಾ ಹಾಗ್ರಿಗೆ ಎಲ್ಲಿದ್ದಾರೆ ಈಗ ಅವರು? ಅವರೆಲ್ಲ ಬಿ ಜೆ ಪಿಯಲ್ಲಿ ಇದ್ದಾರಲ್ಲ, ಅವ್ರಿಗೆ ಕೇಳಂತ ಹೇಳ್ರಿ. ಸರ್ ಆ ಕಡೆ ವೈರ್ ಇದೆ ಸರ್. ಜೈಲ್ದಾಗ ಇದ್ದೊಳಗೆ RSS ಅವ್ರು ಮಾಡಿದ್ರು. ಬಂದಿರೇನು ರೆಡ್ಡಿ ಅವ್ರೆ? ಆಗಿದಲ್ರಿ ರೆಡ್ಡಿ ಅವರೇ?